ಯಾವ ಹೂವು ಯಾರ ಮುಡಿಗೋ ಭಾಗ 112. ಸಾನ್ವಿಯನ್ನು ಅಟ್ಯಾಕ್ ಮಾಡಿದ ಹುಡುಗರಲ್ಲಿ ಒಬ್ಬ ಚಾಕುವಿನಿಂದ ಸಾನ್ವಿಗೆ ಗಾಯ ಮಾಡಿದ್ದ. ಅದು ಅಷ್ಟು ಆಳವಾಗಿ ಚುಚ್ಚಿಕೊಂಡಿರದಿದ್ದರೂ ಅದರಿಂದ ದೊಡ್ಡ ಗಾಯವೇ ಆಗಿತ್ತು. ವಿಕ್ರಮ್ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿ ಇಂಜೆಕ್ಷನ್ ಕೊಟ್ಟ. ನಂತರ ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಾದರೆ ಎಷ್ಟು ಗಾಬರಿ ಆಗ್ತಾರೆ ಅಂತ ಗೊತ್ತಾ? ಏನಾಗಿದೆಯಾ ನಿನಗೆ? ಇಷ್ಟು ದೊಡ್ಡ ಗಾಯ ಆಗಿದೆ, ನೋವಾಗ್ಲಿಲ್ವಾ? ತಲೆಗೆ ಬಂದಾಗಲಾದರೂ ಈ ವಿಷಯನ ನನ್ನ ಹತ್ರ ಅಲ್ದಿದ್ರು ರಾಹುಲ್, ಪಂಕಜ್ ಅಥವಾ ನಿತಿನ್ ಯಾರ ಹತ್ರನಾದರೂ ಹೇಳೋಕ್ಕೆ ಆಗಿಲ್ವಾ ನಿನಗೆ? ಒಂದೊಂದು ಸಲ ನನಗೆ ನೀನು ಮನುಷ್ಯಳೇ ಅಲ್ವೇನೋ ಅನ್ನೋ ಅನುಮಾನ ಬರುತ್ತೆ. ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ನೋವನ್ನು ಸಹಿಸ್ಕೋತೀಯ, ಯಾರ ಹತ್ರನೂ ಏನೂ ಹೇಳ್ಕೊಳ್ಳಲ್ಲ. ನಿನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಅಂತ ಗೊತ್ತು. ಅಪ್ಪ ಅಮ್ಮನ ಹತ್ರ ಎಲ್ಲ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅದು ನನಗೂ ಅರ್ಥ ಆಗತ್ತೆ. ಆದರೆ ನಾನು ಮನೆಗೆ ಬಂದು 1 ವರ್ಷ ಆಗ್ತಾ ಬಂತು. ಮೊದಲು ನಿನ್ನ ಬಗ್ಗೆ ನನಗೆ ಕೋಪ ಇತ್ತು, ದ್ವೇಷನೂ ಮಾಡ್ತಿದ್ದೆ. ನಂತರ ನನ್ನ ತಪ್ಪು ನನಗೆ ಅರ್ಥ ಆಯಿತು, ನಿನ್ನನ್ನು ಕ್ಷಮೆ ಕೂಡ ಕೇಳಿದೆ. ಆದರೆ ನೀನು ಇನ್ನೂ ನನ್ನ ತಪ್ಪನ್ನು ಕ್ಷಮಿಸಿಲ್ಲ ಅಲ್ವಾ? ಕ್ಷಮಿಸಿದ್ರೆ ಹೀಗೆ ನೀನು ನನ್ನಿಂದ ಎಲ್ಲ ಮುಚ್ಚಿಟ್ಟು ನನ್ನನ್ನು ಹೊರಗಿನವನ ಥರ ನೋಡ್ತಿರ್ಲಿಲ್ಲ. ಏನೇ ಆಗಿದೆ ನಿನಗೆ? ಮುಂಚೆ ನನ್ನನ್ನು ಸರ್ ಅಂತೀಯ. ನಾನು ನಿನ್ನ ಮಾವನ ಮಗ, ಅತ್ತೆ ಮಗ ಕೂಡ. ನನಗೆ ನಿನ್ನ ಮೇಲೆ ಎಲ್ಲ ರೀತಿ ಹಕ್ಕು ಇದೆ, ಹಾಗೆ ನಿನ್ನ ಎಲ್ಲ ಜವಾಬ್ದಾರಿ ಕೂಡ ನಂದೆ. ಇವತ್ತು ಹೇಳ್ತೀನಿ ಕೇಳು, ಇದು ನನ್ನ ಫೈನಲ್ ವಾರ್ನಿಂಗ್. ಇನ್ನೊಂದು ಸಲ ನನ್ನನ್ನು ಸರ್ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದ. ಸಾನ್ವಿ ವಿಕ್ರಮ್ನನ್ನು ಭಯದಿಂದಲೇ ನೋಡುತ್ತಿದ್ದಳು. ವಿಕ್ರಮ್ ಕೋಪದಿಂದ ಕುದಿಯುತ್ತಿದ್ದ. ಸಾನ್ವಿಯನ್ನು ಕಣ್ಣಲ್ಲೇ ಸುಡುವಂತೆ ನೋಡುತ್ತಿದ್ದ. ಅವಳು ತಲೆ ತಗ್ಗಿಸಿ ಕುಳಿತಳು. ವಿಕ್ರಮ್ ಸಂಜಯ್ಗೆ ಕಾಲ್ ಮಾಡಿ, ಸಂಜು, ಆ ಹುಡುಗರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡ, ನನಗೆ ಬರ್ತಿರೋ ಕೋಪಕ್ಕೆ ಅವರನ್ನು ಎಂದು ತನ್ನ ಮುಷ್ಟಿ ಬಿಗಿ ಹಿಡಿದು ಹಲ್ಲು ಕಡಿಯುತ್ತಿದ್ದ. ಸಂಜಯ್, ಯಾಕೆ ವಿಕ್ರಮ್ ಭಾವ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಸಾನ್ವಿಯವರು ಹೇಗಿದ್ದಾರೆ? ಅವರಿಗೆ ಪೆಟ್ಟಾಗಿದೆಯಾ? ಚಾಕು ತಗಲಿದೆಯಾ ಎಂದಾಗ ವಿಕ್ರಮ್ ಡೀಪ್ ಕಟ್ ಆಗಿಲ್ಲ, ಆದರೆ ದೊಡ್ಡ ಗಾಯ ಆಗಿದೆ, ಬ್ಲಡ್ ಕೂಡ ಹೋಗಿದೆ. ಏನು ಮಾಡೋದು? ನಮ್ಮ ಹಣೆ ಬರಹ. ಇಂಥ ಜಗಮುಂಡಿ ಇದ್ದರೆ ಇಂಥದ್ದನ್ನೆಲ್ಲ ನಾವು ನೋಡಬೇಕು. ನೀನು ಅಲ್ಲಿ ಇಲ್ದಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ನೆನೆಸ್ಕೊಂಡ್ರೆ ನನಗೆ ಈಗಲೂ ಭಯ ಆಗತ್ತೆ ಎಂದವನು ಬಿಗಿ ಹಿಡಿದಿದ್ದ ಮುಷ್ಟಿಯನ್ನು ಎದುರುಗಿದ್ದ ಗೋಡೆಗೆ ಕುತ್ತಿದ. ಅವನ ಕೈ ಬೆರಳುಗಳಿಂದ ರಕ್ತ ಬಂತು. ಅದನ್ನು ನೋಡಿದ ಸಾನ್ವಿಗೆ ತನ್ನ ಹೃದಯಕ್ಕೆ ಯಾರೋ ಚುಚ್ಚಿದಂತೆ ನೋವಾಯಿತು. ಆದರೆ ಅವನನ್ನು ತಡೆಯುವ ಅಥವಾ ಪ್ರಶ್ನೆ ಮಾಡುವ ಧೈರ್ಯ ಅವಳಿಗೆ ಇರಲಿಲ್ಲ. ವಿಕ್ರಮ್ ಸಂಜಯ್ ಜೊತೆ ಮಾತು ಮುಗಿಸಿದ. ಪಂಕಜ್ಗೆ ಕಾಲ್ ಮಾಡಿ ಸಾನ್ವಿಯ ಪರಿಸ್ಥಿತಿಯನ್ನು ವಿವರಿಸಿದ. ನಂತರ ಪಂಕಜ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಾರೋ ಎಂದ ಆತಂಕದಲ್ಲಿ. ಅದಕ್ಕೆ ವಿಕ್ರಮ್, ಇಲ್ಲ ಕಣೋ, ಅದರ ಅವಶ್ಯಕತೆ ಇಲ್ಲ, ಟ್ರೀಟ್ಮೆಂಟ್ ಮಾಡಿದ್ದೀನಿ, ನಾಳೆ ಹೊತ್ತಿಗೆ ನೋವು ಕಮ್ಮಿ ಆಗುತ್ತೆ. ಆದರೆ ಒಂದು ವಿಷಯ, ಇವತ್ತು ನಿನ್ನ ತಂಗಿ ಮಾಡಿರೋ ಕೆಲಸಕ್ಕೆ ಯಾವತ್ತೂ ನಾನು ಅವಳನ್ನು ಕ್ಷಮಿಸಲ್ಲ ಎಂದವನು ಕಾಲ್ ಕಟ್ ಮಾಡಿದ. ತಲೆ ತಗ್ಗಿಸಿ ಕುಳಿತಿದ್ದ ಸಾನ್ವಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅವಳ ಮನಸ್ಸು ಹೊರಲಾರದ ಭಾರ ಹೊತ್ತಂತೆ ಆಯಾಸಗೊಂಡಿತ್ತು. ನೀನಿಲ್ಲದೆ ನಾನು ಬದುಕಲ್ಲ ವಿಕ್ರಮ್. ನಿನ್ನ ಹತ್ರ ಯಾವ ನೋವನ್ನು ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನಿನ್ನ ಹತ್ರ ಮಾತ್ರ ಅಲ್ಲ, ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನಿನ್ನ ತಿರಸ್ಕಾರ ನನಗೇನು ಹೊಸದಲ್ಲ, ಆದರೆ ಅದನ್ನು ಸಹಿಸೋ ಶಕ್ತಿ ನನಗಿಲ್ಲ. ಅದಕ್ಕೆ ಶಾಶ್ವತವಾಗಿ ಎಲ್ಲದರಿಂದ ದೂರ ಆಗೋ ನಿರ್ಧಾರ ಮಾಡಿರೋದು. ಯಾವಾಗ ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ಮಾನಸಿಕವಾಗಿ ನಿನ್ನನ್ನು ಗಂಡ ಅಂತ ಸ್ವೀಕರಿಸಿದ್ದೀನಿ. ನನ್ನ ಕೊನೆಯ ಆಸೆ, ನಾನು ಸತ್ತ ಮೇಲಾದರೂ ನಿನ್ನ ಕೈಯಿಂದ ತಾಳಿ ಕಟ್ಟಿಸ್ಕೋಬೇಕು ಅನ್ನೋದು. ಅದು ನೆರವೇರಿಸೋ ಹೊರೆನ ನಾನು ನಿನ್ನ ಮೇಲೆ ಹೊರಿಸ್ತೀನಿ. ಅದು ಹೇಗೆ ಅನ್ನೋದು ಮುಂದೆ ನಿನಗೆ ಗೊತ್ತಾಗುತ್ತೆ ಅಂದುಕೊಂಡಳು. ಅಲ್ಲಿಂದ ಹೊರಗೆ ಹೋಗುತ್ತಿದ್ದ ಅವಳನ್ನು ತಡೆದ ವಿಕ್ರಮ್, ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ನನ್ನ ರೂಮ್ಗೆ ಹೋಗ್ತಿದ್ದೀನಿ. ಅಮ್ಮ, ತಾಯಿ, ನೀನು ಪೇಷಂಟ್, ನಿನಗೆ ಈಗ ರೆಸ್ಟ್ ಬೇಕು. ನಿನ್ನನ್ನು ಜೋಪಾನವಾಗಿ ನೋಡ್ಕೋಬೇಕು, ಅದು ಈಗ ನನ್ನ ಡ್ಯೂಟಿ. ತಾವು ತಮ್ಮ ರೂಮ್ಗೆ ಹೋದರೆ ಅಲ್ಲಿಗೆ ಯಾರಿಗೂ ಪ್ರವೇಶ ಇಲ್ಲ ಅಲ್ವಾ? ಆಗ ತಮ್ಮನ್ನು ಹೇಗೆ ನೋಡ್ಕೊಳ್ಳೋದು? ಇಲ್ಲೇ ಇರಿ ಮೇಡಮ್,
ಪ್ರತಿ ವಿಷಯಕ್ಕೂ ಪ್ರತಿ ಕ್ಷಣ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಇಷ್ಟು ದಿನ ನಾನು ನಿನ್ನನ್ನು ದ್ವೇಷ ಮಾಡಿ ತಪ್ಪು ಮಾಡಿದೆ ಅನ್ನೋ ಪಶ್ಚಾತ್ತಾಪದಿಂದ ಬೈತಿದ್ದೆ. ಅದಕ್ಕೆ ನೀನು ಏನು ಮಾಡಿದರೂ ನಿನ್ನನ್ನು ಏನು ಅನ್ನೋ ಮನಸ್ಸು ಬರ್ತಿರ್ಲಿಲ್ಲ. ಆದರೆ ಇನ್ನು ಮುಂದೆ ಹಾಗಲ್ಲ. ಒಳ್ಳೆ ಮಾತಲ್ಲಿ ಹೇಳಿದರೆ ಅರ್ಥ ಮಾಡ್ಕೊಳ್ಳೋ ಹೆಣ್ಣು ನೀನಲ್ಲ. ಇನ್ನು ಮುಂದೆ ನಾನು ಹೇಳಿದ ಹಾಗೆ ಕೇಳಬೇಕು. ಇಲ್ಲಾಂದರೆ ಮತ್ತೆ ನೀನು ನನ್ನನ್ನು ಹಳೆ ವಿಕ್ರಮ್ಮಾಗಿ ನೋಡ್ತೀಯ. ಒಂದು ಬದಲಾವಣೆ ಇರುತ್ತೆ. ಹಿಂದೆ ನಿನ್ನ ಮೇಲಿರೋ ಕೋಪದಿಂದ ಹಾಗೆ ನಡ್ಕೊಳ್ತಿದ್ದೆ, ಆದರೆ ಇನ್ನು ಮುಂದೆ ನಿನ್ನ ಮೇಲಿನ ಕಾಳಜಿಗೆ ಆ ರೀತಿ ನಡ್ಕೋತೀನಿ ಎಂದವನು ಅಲ್ಲಿಂದ ಹೊರಟು ಹೋದ. ಸಾನ್ವಿ ದಂಗಾಗಿ ನಿಂತಿದ್ದಳು. ವಿಕ್ರಮ್ ಎಷ್ಟು ಬಾರಿ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದ, ಆದರೆ ಇವತ್ತಿನ ಅವನ ಕೋಪ ಬೇರೆ ರೀತಿಯೇ ಇತ್ತು. ಸ್ವರ್ಣ ಅಡುಗೆ ಮನೆಗೆ ಬಂದವಳು, ಲಕ್ಷ್ಮಿ ಯಜಮಾನ್ರು ಬಂದ್ರ? ಇಲ್ಲ ಅಮ್ಮವ್ರೆ, ಆದರೆ ವಿಕ್ರಮಪ್ಪ ಬಂದವರೇ ನಿಮ್ಮನ್ನ ಯಜಮಾನ್ರನ್ನ ಕೇಳಿದ್ರು. ಕೈಯಲ್ಲಿ ಏನೋ ಬಾಕ್ಸ್ ಇತ್ತು. ಸಾನ್ವಿ ಅಮ್ಮನ್ನ ಕೇಳಿ ಅವರ ರೂಮ್ ಕಡೆ ಹೋದರು. ಆಮೇಲೆ ಅವರ ಕೈ ಹಿಡಿದು ಗೆಸ್ಟ್ ರೂಮ್ ಕಡೆ ಕರ್ಕೊಂಡು ಹೋದರು. ಸ್ವರ್ಣ, ಹೌದಾ, ಯಾಕೆ ಎಂದವಳಿಗೆ ಹಿಂದೆ ನಿಂತಿದ್ದ ವಿಕ್ರಮ್, ಯಾಕೆ ಅಂದರೆ ನಿನ್ನ ಮುದ್ದಿನ ಸೊಸೆ ಮಾಡ್ಕೊಳ್ಳೋ ಅವಾಂತರಕ್ಕೆ ಎಂದು ಈ ದಿನ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದ. ಅದನ್ನು ಕೇಳಿ ಸ್ವರ್ಣ ಅಳುತ್ತಾ ಸಾನ್ವಿ ಇದ್ದ ರೂಮ್ ಕಡೆ ಓಡಿದಳು. ಲಕ್ಷ್ಮಿ ಕೂಡ ಅವಳನ್ನು ಹಿಂಬಾಲಿಸಿದಳು. ಸ್ವರ್ಣ, ಏನೇ ಆಯಿತು ನಿನಗೆ? ಏನಾದರೂ ಮಾಡ್ಕೋತಾನೆ ಇರ್ತೀಯ? ತೋರಿಸು, ಎಷ್ಟು ಪೆಟ್ಟಾಗಿದೆ ನೋಡ್ತೀನಿ. ಸಾನ್ವಿ, ಅಯ್ಯೋ ಸ್ವರ್ಣ, ಗೊಳು ಅನ್ಬೇಡ, ಜಾಸ್ತಿ ಏನು ಗಾಯ ಆಗಿಲ್ಲ. ಅದು ಅಲ್ಲದೆ ನೋಡೋಕ್ಕೆ ಕಾಣಿಸಲ್ಲ. ನಿನ್ನ ಮಗ ಸಣ್ಣ ಗಾಯಕ್ಕೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾನೆ ಎಂದವಳು ಅನುಮಾನ ಬಂದು ಬಾಗಿಲ ಕಡೆ ನೋಡಿದಳು. ಅಲ್ಲಿ ವಿಕ್ರಮ್ ಇವಳ ಕಡೆಗೆ ಕೋಪದಿಂದ ನೋಡುತ್ತಿದ್ದವನು, ಮುಂದೆ ಮಾತಾಡು, ಬ್ಯಾಂಡೇಜ್ ಹಾಕಿರೋ ನಂದೇ ತಪ್ಪು, ಆದರೆ ಗಾಯ ಆದರೂ ಹೇಳ್ದೇ ಇರೋ ನಿನ್ನ ತಪ್ಪು ಇಲ್ಲ ಅಲ್ವಾ? ಸ್ವರ್ಣ, ದಯವಿಟ್ಟು ಇಬ್ಬರು ಸುಮ್ಮನೆ ಇರ್ತೀರಾ? ವಿಕ್ರಮ್, ನೀನು ಹೋಗು, ಇವಳ ಹತ್ರ ನಾನು ಮಾತಾಡ್ತೀನಿ. ವಿಕ್ರಮ್, ಆಯಿತು ಹೋಗ್ತೀನಿ. ಹೀಗೆ ಅವಳನ್ನು ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡದೆ ಅವಳ ಇಷ್ಟ ಬಂದ ಹಾಗೆ ಬಿಟ್ಟು ಅವಳು ಇಷ್ಟು ಹೆಚ್ಕೊಂಡಿರೋದು. ಸ್ವಲ್ಪ ಗಾಯ ಅಂತೆ, ಸ್ವಲ್ಪ ಗಾಯ. ಇವಳಿಗೆ ಭಾರಿ ಗೊತ್ತು. ಇನ್ನೂ ಸ್ವಲ್ಪ ಮಿಸ್ ಆಗಿದ್ರೆ ಪ್ರಾಣನೇ ಹೋಗುವಂಥ ಪರಿಸ್ಥಿತಿ ಬರ್ತಿತ್ತು. ಸಂಜು ಬಂದಿದ್ದಕ್ಕೆ ಬಚಾವಾಗಿದ್ದಾಳೆ. ಸ್ವರ್ಣ, ಏನು ಕೂಸೆ ಇದು? ಯಾಕೆ ಬೇಕು ನಿನಗೆ ಈ ಹೊಡೆದಾಟ ಬಡ್ದಾಟ ಎಲ್ಲ? ಇವೆಲ್ಲ ನೋಡ್ಕೊಳ್ಳೋಕೆ ಅಂತ ಪೊಲೀಸ್ ಇರೋದು. ವಿಕ್ರಮ್, ಹೇಳು, ಇನ್ನೂ ಅರ್ಥ ಆಗೋ ಥರ ಹೇಳು. ಈಗಲ್ಲ ಹೇಳೋದು, ತಲೆ ಮೇಲೆ ಪಾರಿಸಿ ಹೇಳಬೇಕು ಎಂದು ಮತ್ತೆ ಕೋಪದಲ್ಲಿ ಸಾನ್ವಿ ಮುಖ ನೋಡಿ ಅಲ್ಲಿಂದ ಹೋದ. ಸಾನ್ವಿ, ಸ್ವರ್ಣ, ಏನು ನಿನ್ನ ಮಗ ಹೀಗಾಡ್ತಾನೆ? ನನಗೆ ಆಗಿರೋ ಗಾಯ ನೋವಾಗುತ್ತೆ ಇಲ್ವಾ ಅಂತ ನನಗೆ ಗೊತ್ತಿಲ್ವಾ? ಅವನು ಡಾಕ್ಟರ್ ಆದ ಮಾತ್ರಕ್ಕೆ ನನಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾಗುತ್ತಾ ಎಂದ ಅವಳು ಮನಸ್ಸಲ್ಲಿ. ಅದೆಲ್ಲ ಗೊತ್ತಾಗೋ ಅವನಿಗೆ ನನ್ನ ಪ್ರೀತಿ ಅರ್ಥ ಆಗಲ್ವಾ? ಒಂದು ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ಅವನಿಗೆ ನನ್ನ ಕಣ್ಣಲ್ಲಿ ಕಾಣುತ್ತೆ. ಆದರೆ ಅವನಿಗೆ ಅದು ಅರ್ಥ ಆಗ್ತಿಲ್ಲ. ಅವನಿಗೆ ದೇಹದ ಮೇಲೆ ಆಗಿರೋ ಗಾಯ ಅಷ್ಟೇ ಕಾಣಿಸುತ್ತೆ. ನನ್ನ ಮನಸ್ಸಲ್ಲಿರೋ ಪ್ರೀತಿ ನೋವು ಯಾವುದು ಅವನಿಗೆ ಕಾಣಿಸಲ್ಲ, ಅರ್ಥನೂ ಆಗಲ್ಲ. ಅದೇ ನೋವಲ್ಲಿ ನನಗೆ ದೇಹಕ್ಕಾಗಿರೋ ನೋವು ಗೊತ್ತಾಗ್ತಿಲ್ಲ. ನನ್ನ ದೇಹದಿಂದ ಹೊರಗೆ ಬರ್ತಿರೋ ಒಂದೊಂದು ಹನಿ ರಕ್ತದಲ್ಲೂ ಅವನ ಪ್ರೀತಿನೇ ಇದೆ. ನನ್ನ ಪ್ರತಿ ಉಸಿರಾಟದಲ್ಲೂ ಅವನ ಹೆಸರೇ ಇದೆ. ಅದು ಅವನಿಗೆ ಅರ್ಥ ಆಗಲ್ಲ ಎಂದ ಅವಳ ಮನಸ್ಸು ಸದ್ದಿಲ್ಲದೆ ಅಳುತ್ತಿತ್ತು. ಸ್ವರ್ಣ, ಸರಿ, ರೆಸ್ಟ್ ಮಾಡು. ರಾತ್ರಿ ಊಟಕ್ಕೆ ಏನು ಬೇಕು ಅಂತ ಹೇಳು, ಅದನ್ನೇ ಮಾಡಿಕೊಡ್ತೀನಿ. ತುಂಬ ರಕ್ತ ಹೋಗಿರಬೇಕು ಕಣೆ, ಚೆನ್ನಾಗಿ ತಿನ್ನು, ಇಲ್ಲ ಅಂದರೆ ತುಂಬ ಸುಸ್ತಾಗ್ತೀಯ. ನಿನ್ನ ಜೀವನದಲ್ಲಿ ಬರೀ ನೋವೇ, ಅದನ್ನು ನೋಡೋ ನಮಗೆ ಸಂಕಟ ಕಣೆ. ಕೆಲವು ನೋವುಗಳು ಅವೇ ಬರ್ತಾವೆ, ಇನ್ನು ಕೆಲವನ್ನ ನೀನೇ ತಂದ್ಕೋತೀಯ. ಪ್ಲೀಸ್ ಕಣೆ, ನಿನ್ನ ಕೈ ಮುಗಿತೀನಿ. ಮತ್ತೆ ಹೀಗೆಲ್ಲ ಮಾಡ್ಕೋಬೇಡ್ವೆ. ಪದೇ ಪದೇ ಹೀಗೆ ಆಗ್ತಿದ್ರೆ ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ? ನಿನ್ನ ನೋವು ನೋಡೋಕ್ಕಾಗಲ್ಲ ಎಂದು ಸಾನ್ವಿ ಕಡೆ ನೋಡಿದಾಗ ಸಾನ್ವಿ, ಸ್ವರ್ಣ, ಇನ್ನು ಸ್ವಲ್ಪ ದಿನ ಸಹಿಸ್ಕೋ, ಆಮೇಲೆ ನನಗೆ ನೋವೇ ಆಗಲ್ಲ. ಮನಸ್ಸಿಗೂ ದೇಹಕ್ಕೂ ಆಗೋ ಎಲ್ಲ ನೋವುಗಳಿಗೂ ಫುಲ್ ಸ್ಟಾಪ್ ಇಡ್ತೀನಿ. ಮುಂದೇನು? ಸಾನ್ವಿ ಮಾತಿನ ಒಳ ಅರ್ಥ ಸ್ವರ್ಣಗೆ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.